ಎಯ್ಯಾಡಿ ಬಳಿಯಲ್ಲಿರುವಂತಹ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ವತಿಯಿಂದ ಆಟಿದ ಕೂಟ ವಿಶೇಷ ಕಾರ್ಯಕ್ರಮ ಜರುಗಿತು. ಎಯ್ಯಾಡಿ ಬಳಿ ಇರುವ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ವತಿಯಿಂದ ಆಟಿಕೂಟ ಕಾರ್ಯಕ್ರಮ ಜರುಗಿತು. ಶಾರದಾ ವಂಶಾತ್ ಅವರು ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಸಾಂಪ್ರದಾಯಿಕ ಹಾಗೂ ತುಂಬಾ ವಿಶಿಷ್ಟ ರೀತಿಯಲ್ಲಿ ಆಚರಿಸುತ್ತಾರೆ. ಮಳೆಗಾಲದ ಈ ಸಮಯದಲ್ಲಿ ಸಿಗುವ ಪದಾರ್ಥಗಳಿಂದ ಸಾಂಪ್ರದಾಯಿಕ ವಿಶೇಷ ತಿಂಡಿ ತಿನಿಸುಗಳನ್ನು ತಯಾರಿಸಿ ಬಂಧು ಬಳಗ, ಸ್ನೇಹಿತರು, ಸಮಾಜ ಬಾಂಧವರೊಂದಿಗೆ ಆಟಿ ಭೋಜನ ಕೂಟವನ್ನು ನಡೆಸುತ್ತಾರೆ. ಇಂತಹ ವಿಶೇಷ ಸಾಂಪ್ರದಾಯಿಕ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಲಲನಾ ಜಯಶೆಣೈ, ಮುಖ್ಯ ಉಪಾಧ್ಯಾಯರು, ಕೆನರಾ ಹೈಸ್ಕೂಲ್ ಪ್ರೈಮರಿ ಹಾಗೂ ಕೆನರಾ ಹೈಸ್ಕೂಲ್ ಇವರಿಗೆ ನಮ್ಮ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಮಹಿಳಾ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕೆನರಾ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಕೆನರಾ ಹೈಸ್ಕೂಲ್ ಉರ್ವ ಇದರ ಮುಖ್ಯೋಪಾಧ್ಯಾಯಿನಿ ಲಲನಾ ಜಯಶೆಣೈ ಅವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಿಮ್ಮ ಈ ಸಂಘದ ವಿಷಯದಲ್ಲಿ ಬಹಳ ನನಗೆ ಪ್ರೌಡ್ ಫೀಲ್ ಆಗ್ತದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಕೆಲಸಕ್ಕೆ ಹೋಗಿ ಸೇರುವುದು ಅಂತ ಹೇಳಿದರೆ ತುಂಬ ಕಷ್ಟದಲ್ಲಿ ಹೋಗಿ ಸೇರ್ತಾರೆ. ಈಗಿನ ವಿಷಯ ಬೇರೆ. ಆದರೆ ನಾವೇ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿ ಬೇರೆ ಹೆಣ್ಣು ಮಕ್ಕಳಿಗಾಗಲಿ ಬೇರೆಯವರಿಗಾಗಲಿ ಕೆಲಸ ಕೊಡೋದು ಒಂದು ರಿಯಲಿ ಇನ್ಸ್ಪಿರೇಷನಲ್. ನಾನಲ್ಲಿ ಕೂತಾಗ ನನ್ನ ಫ್ರೆಂಡ್ಸ್ ಆಗಿರೋ ಅವರು ಹೇಳಿದರು, ನಮ್ಮ ಪ್ರೆಸಿಡೆಂಟ್ 200 ಜನ ಅವರ ಅಂಡರ್ ಕೆಲಸ ಮಾಡ್ತಾ ಇದ್ದಾರೆ ಅಂತ. ರಿಯಲಿ ಲೈಕ್ ಅಪ್ರಿಷಿಯೇಟೆಡ್, ವೆರಿ ನೈಸ್ ಮೇಡಮ್. ಅದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಇಂಡಸ್ಟ್ರಿಗಳನ್ನು ಓಪನ್ ಮಾಡಿ ತುಂಬ ಜನರಿಗೆ ಕೆಲಸ ಕೊಟ್ಟಿರ್ಬೋದು. ಕೆಲಸಕ್ಕೆ ಹೋಗಿ ಕೆಲಸ ಮಾಡೋದು ಸುಲಭ, ನೀವು ಕೆಲಸಕ್ಕೆ ಹೋಗಿ ಕೆಲಸ ಸಿಕ್ಕಿದ ನಂತರ ಅಲ್ಲಿ. ಆದರೆ ನೀವೇ ಆಲೋಚನೆ ಮಾಡಿ ರಿಸ್ಕ್ ತಗೊಂಡು ಇಂಡಸ್ಟ್ರಿಯನ್ನು ಓಪನ್ ಮಾಡಿ ಬೇರೆಯವರಿಗೆ ಉದ್ಯೋಗ ಕೊಟ್ಟು ಅದನ್ನು ಸಕ್ಸಸ್ಫುಲಿ ನಡೆಸಿಕೊಂಡು ಹೋಗೋದು ಬಹಳ ಖುಷಿಯಾದ ವಿಷಯ. ನಿಮಗೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೇನೆ. ನಂತರ ಆಟಿ ತಿಂಗಳ ವಿಶೇಷತೆಯನ್ನ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಇದರ ನಿರ್ದೇಶಕರಾದ ಜಯಲಕ್ಷ್ಮಿ ಚಂದ್ರಹಾಸ್ ಅವರು ನೀಡಿದರು. ನಮ್ಮ ಮೂಲು ಆಟಿದ ಸಮಯಡು ದುಮ್ಮುದ ಕಾಲುಡು ಆ ಏಳಿಯೋಡು ಜನಕ್ಲೆಗ್ ನಮ್ಮ ಹಿರಿಯಾಕ್ಲೆಗ್ ಇತ್ತಿದ ಕಾಲತ್ತು ಬಂಜಿಗೆ ತಿನ್ನೇರೆ ಕಷ್ಟ ದಡಿಗುಟುದು ಬರ್ಪಿನ ವರ್ಷದ ಪೊರ್ತುಗು ಒವೇ ರೀತಿದ ಪಿದೈ ಪೋದು ಕೆಲಸ ಮಲ್ಪರೆ ಆ ಒಂದು ಚಾಂಡ್ ಆ ಪೊರ್ತುಗು ಇಲ್ಲಡೆ ಕುಲ್ಲುಂಡ ತಿನಿಯರೆ ತೆನಸಗು ಬಂಗ ಅಂಚಿನ ಪೊರ್ತುಗು ನಮ್ಮ ಪ್ರಕೃತಿ ತಿಕ್ಕುಣ ಆ ಮಾತ ತೇವು ತೇಟ್ಲ ನಮ್ಮ ತೊಜಂಕ್ ಇಂಚಿನ ಪೂರ ಮರ್ದದ ಅಂಶ ಇತ್ತಿನ ಸಸ್ಯುಲಿನ ಅವೇನು ಉಪಯೋಗ ಮಲ್ತೊಂದು ಆಹಾರನೇ ಮದ್ದು ಪಂಪಿನ ರೀತಿಡು ಸೀಕ ಸಂಕಟವನ್ನು ದೂರ ಮಲ್ಪರೆ ಅಕಲು ಅವನಿ ಮಾತ ರೀತಿದ ತಿಂಡಿ ತೆನಸು ಮಲ್ತದ್ದು ತಿನ್ನೊಂದಿತ್ತೇರು. ಏನೋ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷೆ ಕುಸುಮಾ ದೇವಾಡಿಗ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರು. ಆಟಿ ಪಂಡ ಒಂಜಿ ಆಟಿ ವರ್ಷಡ್ ದಾಯಿಗೆ ಬರ್ಪುಂಡಂದ ಆಪುಂಡು ಆಟ ಬಂಗ ಇತ್ತುಂಡು ಬಂಜಿಗೆ ನುಪ್ಪುಲ ಇಜ್ಜಿ ದಾಲ ಬಾರಿ ಬಂಗದ ಕಾಲ. ಆಟಿ ತಿಂಗಳು ಪಂಡ 12 ತಿಂಗಳು ಒಂಜಿ ತಿಂಗಳು ಬಾರಿ ಬಂಗದ ಕಾಲ. ಒಂದು ಪ್ರೋಗ್ರಾಮ್ ದಾಯಿಗೆ ಮಲ್ಪುನು ಪಂಡ ಇತ್ತೇದೆ ಜೋಕುಲೆಗು ಆಟಿಡು ನಮ್ಮ ಏತು ಬಂಗಾಡು ಇತ್ತ ಅಂದು ಜೋಕುಲೆಗೆ ಮಾತ ಗೊತ್ತಿಜ್ಜಿ ಐಕೆ ಜೋಕುಲೆ ಗೊತ್ತಾವಡಂದು ಒಂದು ತಿಂಡಿ ತಿನಿಸು ಮಲ್ತದ್ದು ಒಂಜಿ ಪ್ರೋಗ್ರಾಮ್ ಮಾತ ಕಡೆಲ ಮಲ್ಪೇರು. ಅವೊಂಜಿ ಎಡ್ಡ ವಿಷಯನೇ ನಮ್ಮ ಕರಿನ ಒಂಜಾತು ವರ್ಷದಿಂಚಿ ಆಟಿದ ಒಂಜಿ ದಿನದ ಸಂಭ್ರಮನ ಬಾರಿ ಎಡ್ಡೆಡು ಮಲ್ತದ್ದು. ನಮ್ಮ ಪಿರಿಯಕಲಿನ ಸಂಸ್ಕಾರ ಸಂಸ್ಕೃತಿ ವರಿಪಾವನ ಬೆಳೆಪಾವನ ಎಡ್ಡೆ ಬೇಲೆ ಮಲ್ತೊಂದುಂಡು. ಇಂಚನೆ ನನ್ನ ಬರ್ಪಿನ ದಿನಟೆಲ್ಲ ಜನಕಲು ಪುಗರ್ನೆಕ್ಕ ಕೆಲಸ ಆವೋಡು ಪಂದು ಅಂಗಲಾಪುದಿ ಒಂದು ಎನ್ನ ರೆಡ್ ಪಾತೆನ್ನ ಮುಗಿತೊಂದುಲ್ಲೆ ಮಾತರೆಗೆಲ್ಲ ಸೊಲ್ಮೇಲು. ಮಹಿಳಾ ವಿಭಾಗದ ಚೇರ್ಪರ್ಸನ್ ದುರ್ಗಾ ನಾಯ್ಕ್ ಶುಭ ಹಾರೈಸಿದರು. ನಮ್ಮ ಎಲ್ಲ ವುಮನ್ ಎಂಟರ್ಪ್ರಿನರ್ಸ್ ಇಲ್ಲೆಲ್ಲ ನಮಗೆ ವಿಧ ವಿಧ ಥರದ ತಿಂಡಿ ಮತ್ತು ಪದಾರ್ಥ ಆಟಿಗೆ ರಿಲೇಟೆಡ್ ಐಟಮ್ಸ್ ಎಲ್ಲ ತಂದು ಹಾಕಿದ್ದಾರೆ, ಅಲ್ಲಿ ಇಟ್ಟಿದ್ದಾರೆ. ಎಲ್ಲರೂ ಮತ್ತೆ ಅದನ್ನು ಸವಿಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದರ ಬಗ್ಗೆ ಒಂದು ಲೀಸ್ಟನ್ನು ನಮ್ಮ EC ಮೆಂಬರ್ ಓದಿ ಹೇಳ್ತಾರೆ ಏನೆಲ್ಲ ನಾವು ತಂದಿದ್ದೇವೆ ಅಂತೇಳಿ. ಎವ್ರಿ ಇಯರ್ ಒಂದು 30-35 ಐಟಮ್ ಬರ್ತದೆ. ಈ ಸಲ ಕೆಲವರು ಹೆಸರು ಕೊಟ್ಟಿದ್ದಾರೆ ಫಸ್ಟಿಗೆ, ಈಗಲೂ ಇನ್ನೂ ಹೆಸರು ಕೊಡದೆ ತಂದು ಕೊಡ್ತಾ ಇದ್ದಾರೆ. ಈಗ
ಅದೊಂದು ನಮ್ಮದು ಮಹಿಳಾ ವಿಭಾಗದ ಒಂದು ವಿಶೇಷ DSAಲಿ. ಸಂಘದ ವತಿಯಿಂದ ಸಾರಿ ಪ್ರೀ ಪ್ಲೇಟಿಂಗ್ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ತರಬೇತಿ ಪಡೆದ ಮಹಿಳೆಯರು ತಮ್ಮ ಅನಿಸಿಕೆಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದರು. ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟ DSIಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ನಾವು ಪಡ್ಕೊಂಡದನ್ನು ಬೇರೆಯವರಿಗೆ ಹಂಚಿ ಅದರಲ್ಲಿ ಸಿಗುವ ಸುಖ ಉಂಟಲ್ಲ, ಅದು ನನಗೆ ಅನುಭವ ಮಾಡಿಸಿಕೊಟ್ಟದಕ್ಕೆ ನನಗೆ ತುಂಬ ನಾನು ಚಿರಋಣಿಯಾಗಿರ್ತೇನೆ. ಮತ್ತು ನನ್ನ 2 ಬ್ಯಾಚ್ನಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಚೆಂದ ಮಾಡಿ ಶ್ರದ್ಧೆಯಿಂದ ಕಲ್ತಿದ್ದಾರೆ. ಮತ್ತು ಅವರ ನಗುಮುಖ ನನಗೆ ಇನ್ನೂ ಪ್ರೋತ್ಸಾಹಿಸ್ತಿತ್ತು ಕಲಿಸಲಿಕ್ಕೆ. ಮತ್ತು ಅವರು ಜೀವನದಲ್ಲಿ ಇನ್ನು ಮುಂದೆ ಬಂದು ಏನಾದರೂ ದೊಡ್ಡ ಸಾಧನೆ ಮಾಡಲಿ ಹಾಗೂ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಅಪೇಕ್ಷಿಸ್ತೇನೆ. ನಮಗೆ ಸಾರಿ ಪ್ರೀ ಪ್ಲೇಟ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಹೇಗೆ ಹೇಳಿಕೊಡೋದು ಅಂತ ಹೇಳುವಾಗಲೇ ನಮಗೆ ತುಂಬ ಖುಷಿಯಾಯಿತು. ಆ ಬ್ಯಾಚಿಗೆ ನಾವು ಫಸ್ಟಿಗೆ ಜಾಯಿನ್ ಆದೆವು. ಆದರೆ ಬರುವಾಗ ಸ್ವಲ್ಪ ಹೆದರಿಕೆ ಇತ್ತು, ಹೇಗೆ ಕಷ್ಟ ಆಗ್ತದೆ ಏನೋ ಅಂತ. ಈಗ ಹಾಗೆಲ್ಲ ನಮ್ಮದನ್ನು ಫಸ್ಟಿಗೆ ಬಾಕ್ಸ್ ಫೋಲ್ಡ್ ಮಾಡಿಕೊಂಡು ಆನಂತರ ಬೇರೆಯವರಿಗೆಲ್ಲ ಅದನ್ನು ಪ್ರೀ ಪ್ಲೇಟ್ ಮಾಡಿ ಕೊಟ್ಟುವುದನ್ನು ನಮಗೆ ತುಂಬ ಅಭ್ಯಾಸವಾಯಿತು. ಹೇಗೆ ಸಾರಿ ಮೆಜರ್ಮೆಂಟ್ ತೆಗಿಬೇಕು, ಅದನ್ನು ಹೇಗೆ ಅಯನ್ ಮಾಡಬೇಕು ಮತ್ತು ಅದನ್ನು ಹೇಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಹೇಗೆ ಹೊರಗೆ ಕೊಡಬೇಕು ಅನ್ನೋದನ್ನು ಚೆಂದ ಮಾಡಿ ವಿವರಿಸಿದ್ದಾರೆ. ತುಂಬ ಧನ್ಯವಾದಗಳು. ತುಂಬ ತಾಳ್ಮೆ. ನಾನು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ತಾಳ್ಮೆಯಿಂದ ನಮಗೊಂದು ಸಾರಿ ಉಡಿಸ್ಲಿಕ್ಕೆ ಅದರದ್ದೆಲ್ಲ ಮಾಡಿಕೊಡಲಿಕ್ಕೆ ಎಷ್ಟು ಚೆಂದ ಹೇಳಿಕೊಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾ ಉಂಟು. ಇವತ್ತು ನಾನು ಸಾರಿ ಉಟ್ಟದ್ದು ಅವರು ಹೇಳಿಕೊಟ್ಟ ಇದನ್ನೇ ಮೆಷರ್ಮೆಂಟಲ್ಲೇ ಮುಟ್ಟುಕೊಂಡು ಬಂದಿದ್ದೇನೆ. ಸಾರಿ ಪ್ಲೀಪಿಟಿಂಗ್ ನಮಗೆ ಸಾರಿ ಮನೇಲಿ ಉಡ್ತೇವೆ, ಆಚೀಚೆ ಹೋಗುವಾಗ ಉಡ್ತೇವೆ ಹೌದು, ಆದರೆ ಅದು ಬರುವ ನೆರಿಗೆ ಹೇಗೆ, ನಮ್ಮ ಮೆಷರ್ಮೆಂಟ್ ಹೇಗೆ ತೆಗಿಬೇಕು, ಹೇಗೆ ಬಾಕ್ಸ್ ಫೋಲ್ಡ್ ಮಾಡಬೇಕು ಎಲ್ಲ ಒಂದು ಚಂದ ರೀತಿಯಲ್ಲಿ ತಾಳ್ಮೆಯಲ್ಲಿ ಹೇಳಿಕೊಟ್ಟ ಸ್ವಾತಿ ಮೇಡಮ್ಗೆ ತುಂಬ ಥ್ಯಾಂಕ್ ಯು. ಸಂಘದ ಸದಸ್ಯರು ತಯಾರಿಸಿದ 45 ವಿವಿಧ ಬಗೆಯ ಖಾದ್ಯಗಳ ವಿವರಗಳನ್ನು ವಾಣಿ ಭಟ್ ಸಭೆಗೆ ತಿಳಿಸಿದರು. ಹಲಸಿನ ಹಪ್ಪಳ, ಬಾಳೆಹಣ್ಣಿನ ರಸಾಯನ, ಸೋರೆಕಾಯಿ ಪಾಯಸ, ಗೋಧಿ ಲಡ್ಡು, ಮೆಂತ್ಯ ಗಂಜಿ, ಕಡಲೆಬೇಳೆ ಪಾಯಸ, ರಾಗಿ ಲಡ್ಡು, ಅಕ್ಕಿ ಲಡ್ಡು, ಖರ್ಜೂರ ಲಡ್ಡು. ನಿಕಟಪೂರ್ವ ಚೇರ್ಪರ್ಸನ್ ರೇಖಲತಾ ಕಾರ್ಯಕ್ರಮ ನಿರೂಪಿಸಿದರು. 1,500 ತನಕ ಮೇಲೆ ಇದೆ ಒಂದು ತರಬೇತಿ ಪಡೀಲಿಕ್ಕೆ. ಅದನ್ನಿಲ್ಲಿ 100 ರೂಪಾಯಿಲಿ ನಮಗೆ ನಡೆಸಿಕೊಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಚೇರ್ಪರ್ಸನ್ ಆಗಿರ್ಬೋದು, ಹಾಗೆ ಸ್ವಾತಿ ಗಡಿಯಾರ್, ಇವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇವೆ. ಹಾಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದಂಥ ಎಲ್ಲ ಮಹಿಳೆಯರಿಗೂ ಕೂಡ ಧನ್ಯವಾದಗಳನ್ನು ನೀಡುತ್ತಾ ಮುಂದಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದ ಸಮರ್ಪಣೆಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಜೊತೆ ಕಾರ್ಯದರ್ಶಿಯಾದಂತಹ ಪ್ರಿಯಾಂಕಾ ಇವರು. ಜೊತೆ ಕಾರ್ಯದರ್ಶಿ ಪ್ರಿಯಾಂಕಾ KM ವಂದಿಸಿದರು. First and foremost, I extend my heartfelt gratitude to our chief guest, Srimati Lalana J. Shenoy, Headmistress, Kendra Higher Primary School and Kendra High School, Urva. ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭ ಏರ್ಪಡಿಸಲಾಯಿತು. ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷೆ ಕುಸುಮಾ ದೇವಾಡಿಗ, ಚೇರ್ಪರ್ಸನ್ ದುರ್ಗಾ ನಾಯಕ್, ನಿರ್ಗಮಿತ ಚೇರ್ಪರ್ಸನ್ ರೇಖಲತಾ, ಶಾರದಾ ವಸಂತ್, ಗೀತಾ ರಾಜಾರಾಮ್, ವಾಣಿ ಭಟ್, ಪ್ರಿಯಾಂಕಾ, ಕೃಷ್ಣಲೀಲಾ ಮೊದಲಾದವರು ಉಪಸ್ಥಿತರಿದ್ದರು. ಇನ್ನೂ ಸಹ ಭೋಜನದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು.